ಭೀಮಾ 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 ಬಿಕ್ಕೋಡು ಒಂದು ಏನು ಇದು ಐಟು ಇಲ್ಲ, ಸೈಲೆಂಟ್ ಪಾಪ. ಗಾಯ ಐತೆ ಅಲ್ಲಿ ಜೀಪ್ ಐತೆ ರೋಡಲ್ಲಿ, ಫೆನ್ಸಿಂಗ್ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗಿ ಒಳಗೆ ಹೋಗಿ, ಮನೆ ಹತ್ರ ಹೋಗಿ ಗೇಟ್ ಹತ್ರನೇ ಬರ್ತಾನೆ. ಗೇಟ್ ಎಲ್ಲ ನಿಲ್ಬೇಡಿ, ಮನೆ ಮೇಲೆ ಹತ್ಬಿಡಿಲ್ಲ ಅಂದ್ರೆ ಮನೆ ಮೇಲೆ ಹತ್ತಿ ಬಿಡಿ ಗೇಟ್ ಬಿಡಿ, ಹೋಗಿ ಮನೆ ಮೇಲೆ ಹತ್ತಿ. 3 ಕಿಲೋಮೀಟರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಏನಂತೆ ಸರ್, ಇವತ್ತು ಮತ್ತೆ ಒಂದು ದೊಡ್ಡ ಸುದ್ದಿ ಕೇಳಿದೀನಿ. ಇವತ್ತಿನ ರಾತ್ರಿ ತುಂಬಾ ದೊಡ್ಡ ಮಟ್ಟದ ಯುದ್ಧನೇ ನಡೆದು ಹೋಗುತ್ತೆ ಕ್ಯಾಪ್ಟನ್ ಮತ್ತೆ ಭೀಮನ್ ಮಧ್ಯ. ಸುಮಾರು ರಸ್ತೆ ಕ್ರಾಸ್ ಮಾಡೋತಿ ಸರಿಸುಮಾರು 2,000 ಜನ ಸೇರಿದ್ರಂತೆ ಇವತ್ತು ಜನ ಅಲ್ಲಿ. ಏನ್ ಸರ್ ಮತ್ತೆ ಭೀಮ ಎದ್ದು ಪುಟಿತದ್ನ? ನಿನ್ನೆ ಏನಾಯ್ತು ಅಂತ ಹೇಳಿದ್ರೆ ಸರ್, ನಿನ್ನೆ ತುಂಬಾ ಮಂಕಾಗಿದ್ದ. ನಾವು ಆ ವಿಡಿಯೋನು ನಿಮ್ಗೂ ಹೇಳಿದ್ವಿ, ಮತ್ತೆ ಹಲವು ಮಾಧ್ಯಮಗಳಲ್ಲೂ ಬಂತು. ತುಂಬಾ ಮಂಕ್ ಅಂದ್ರೆ ಒಂದ್ 50 ಅಡಿ ದೂರನೂ ನಡಿಯಕ್ ಆಗ್ತಿರ್ಲಿಲ್ಲ ಅಂತ ಸ್ಥಿತಿಲಿ ಇದ್ದ ನಮ್ ಭೀಮ. ಆ ಗಾಯಕ್ಕೆ ಮಣ್ಣು ಹಾಕೊಳ್ಳೋದು ಅದೆಲ್ಲ ಮಾಡ್ಕೊಂಡು ಒಂದೇ ಕಡೆ ನಿಂತಿತ್ತು. ರಾತ್ರಿ ಆದ್ಮೇಲೆ ಬೆಳಗಿನ ಜಾವ ಒಂದ್ 2 ಕಿಲೋಮೀಟರ್ ಅಂಖೇಳ್ಳಿ ಭಾಗಕ್ಕೆ ನಮ್ ಭೀಮ ಹೋಯ್ತು ಸರ್. ಅಂಖೇಳ್ಳಿ ಭಾಗದಿಂದ ಅಲ್ಲಿ ಒಂದು ಮಧ್ಯಾಹ್ನದವರೆಗೆ ಅಲ್ಲಿದ್ದಂತ ನಮ್ ಭೀಮ ರಿಟರ್ನ್ ಮತ್ತೆ ಈ ಗ್ರೂಪಿಗೆ ಸೇರಕ್ಕೆ ರೋಡಲ್ಲೇ ಮತ್ತೆ ನಡ್ಕೊಂಡ್ ಬಂದು, ಮೊನ್ನೆ ಹೋಗಿದ್ದ ದಾರಿಲೇ ರೋಡಲ್ಲಿ, ಯಾವ ರೋಡಲ್ಲಿ ನಮ್ಮ ಬಿಕ್ಕೋಡ್ ಕೈಮರ ಅನ್ನೋ ಒಂದು ಬೇಲೂರ್ ಮೇನ್ ರೋಡ್ ಇದೆ, ಆ ರೋಡಲ್ಲೇ ಬಂದಂತ ಭೀಮ ಗ್ರೂಪಿಗೂ ಅದಕ್ಕೆ ಒಂದ್ ಅರ್ಧ ಕಿಲೋಮೀಟರ್ ದೂರ ಇದೆ ಸರ್ ಅಷ್ಟೇ. ಈಗ ಕ್ಯಾಪ್ಟನ್ಗೆ ಮತ್ತೆ ಆ ಗ್ರೂಪಿಗೆ ವಾಸನೆ ಇಟ್ಕೊಂಡು ಹೆಂಗೋ ಅದು ಏನ್ ಶಕ್ತಿ ಬಂತು, ಆ ಗಾಯ ಅದು ನೋವು ಕಾಣ್ತಾ ಇಲ್ವೋ ಆ ರೀತಿ ನಮ್ ಭೀಮ ಮತ್ತೆ ವಾಪಸ್ ಮುಂಚೆ ಹಂಗೇನೆ ನಡ್ಕೊಂಡ್ ಬರ್ತಾ ಇದ್ದಾನೆ. ಈಗ ಸಿಂಗಲ್ ಕೊರೆ ಆಗಿದೆ, ಆದ್ರೂ ಕೂಡ ಆ ನೋವು ಅದಕ್ಕೆ ಏನು ಇದಾಗ್ತಿಲ್ವಾ, ಒಂದ್ ದಿವಸ ರೆಸ್ಟ್ ತಗೊಂಡ ನಮ್ ಭೀಮ ಅಂತ ಏನು ಗೊತ್ತೇ ಆಗ್ತಾ ಇಲ್ಲ ಸರ್. ಅಂತ ರೀತಿಲಿ ಬಂದ ನಮ್ ಭೀಮ. ಇದಾನಂತೀರಾ ಭೀಮ ಈಗ ಏನಿಲ್ಲ ಸರ್, ಈ ಗ್ರೂಪ್ ಏನಾಯ್ತು, ಜಗ್ಗೋರ್ನಹಳ್ಳಿ ಫಾರೆಸ್ಟ್ ಇಂದ ಬೇಲೂರು ರಸ್ತೆನ ದಾಟ್ಬಿಟ್ಟು ಮತ್ತೆ ನಮ್ಮ ಅರಹಳ್ಳಿ ಕಡೆ ಒಂದು ಬೆಳ್ಳಾವರ ಅಂತ ಬಿಳ್ಗುಳ್ಳಿ ಅಂತ ಊರಿದೆ ಸರ್. ಬಿಕ್ಕೋಡಿಂದ ಸ್ವಲ್ಪ ಒಂದ್ 2 ಕಿಲೋಮೀಟರ್ ಒಳಗ್ ಬರುತ್ತೆ. ಆ ಊರಿಗೂ ನಮ್ ಭೀಮ ಇರೋ ಜಾಗಕ್ಕೂ 1 ಕಿಲೋಮೀಟರ್ ಶಾರ್ಟ್ ಕಟ್ ರೋಡ್ ಸರ್. ಅದು ಹುಸ್ಕೂರು ಭಾಗ, ಭೀಮ ಮೊನ್ನೆ ಬಂದಂತ ಸಕಲೇಶ್ಪುರ ಭಾಗದಿಂದ ಮೊನ್ನೆ ಎಲ್ಲಿ ಬಂದು ಆ ರಸ್ತೆಗೂ ಅದಕ್ಕೆ ಸಂಪರ್ಕ ಹೊಂದುತ್ತೆ. ಅದು ಅಲ್ಲಿಗೆ ಒಂದು 3/4 ಕಿಲೋಮೀಟರ್ ಇಂದ 1 ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಇದೆ ಸರ್ ಅಷ್ಟೇ. ಇವತ್ತು ಯಾವ್ದೇ ಕಾರಣಕ್ಕೆ ಆ ಗ್ರೂಪಿಗೆ ಹೋಗ್ತಾನೆ ಸರ್. ಏನ್ ಅಡ್ಡ ಪಡಿಸಿದ್ರು ಅದು ನಿಲ್ತಾ ಇಲ್ಲ ಸರ್, ನಿಲ್ಲೋದು ಇಲ್ಲ. ಮತ್ತೆ ಅರಣ್ಯ ಇಲಾಖೆಯವರು ETF ಅವರು ಏನು ಮಾಡ್ತಾ ಇಲ್ಲ ಸರ್. ಅವರು ಮಾಡಕ್ಕೂ ಎಲ್ಲಾರು ಇದಾರೆ, ಅಧಿಕಾರಿಗಳು ಬರ್ತಾ ಇದಾರೆ, ಇದ್ ಮಾಡ್ತಾ ಇದಾರೆ. ಅದು ಟ್ರೀಟ್ಮೆಂಟ್ ಗೆ ನಾವೊಂದು ವಾಯ್ಸ್ ರೇಸ್ ಮಾಡಿದ್ವಿ. ಮತ್ತೆ ಅದ್ರ ಬಗ್ಗೆನು ನಿನ್ನೆ ಇದ್ದಿದ್ದ ಪರಿಸ್ಥಿತಿಗೆ ಗಂಭೀರ ಸ್ಥಿತಿಲಿತ್ತು, ಮುಂದಕ್ಕೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ತಿಳ್ಕೊಂಡಿದ್ವಿ ನಾವು. ನಿನ್ನೆ ತುಂಬಾ ಮಣ್ಣು ಹಾಕೊಳ್ತು, ಇದ್ ಮಾಡ್ತು. ಯಾವ ದೇವ್ರು ಎಲ್ಲ ಭೀಮನ ಅಭಿಮಾನಿಗಳು ಏನ್ ಯಾವ ದೇವ್ರ ಕೈಲಿ ಏನು ಬೇಡ್ಕೊಂಡ್ರು ಆ ಶಕ್ತಿ ಏನ್ ತುಂಬಿದ್ನೋ ದೇವ್ರು ಮತ್ತೆ ಇದ್ದಕ್ಕಿದ್ದಂಗೆ ನಮ್ ಭೀಮ ಆಕ್ಟಿವ್ ಆಗಿದ್ದಾನೆ. ಅದೊಂದು ಖುಷಿ ಇದೆ ಸರ್ ನಮ್ಗೆ. ಮತ್ತೆ ದೊಡ್ಡ ಡಾಕ್ಟರ್ಗಳಾಗಿರ್ಬೋದು, ನನ್ ಬಂದ್ ಮಾಹಿತಿ ಪ್ರಕಾರ ಅವ್ರು ಹೇಳೋ ಲೆಕ್ಕಾಚಾರಕ್ಕೆ ಒಂದು 3-4 ದಿವಸ ನೋಡ್ಬೇಕು. ಅದ್ರ ಸ್ಥಿತಿ ರಿಕವರ್ ಆಗ್ತಾ ಬರ್ತಾ ಇದ್ದಾನೆ. ಮತ್ತೆ ರಿಕವರ್ ಆಗ್ಬಿಟ್ರೆ ಅದು ಪ್ರಕೃತಿಲೇ ಅದು ಮಣ್ಣು ಗುಣಪಡಿಸೋ ಒಂದೊಂದು ಆಯುರ್ವೇದಿಕ್ ತರ ಇರುತ್ತೆ, ಅದ್ರ ಪ್ರಕಾರವಾಗಿ ಆಗ್ಬಿಟ್ರೆ ಅದು ಆಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಅನ್ನೋದು ಅವರ ಮಾತಿತ್ತು ಸರ್. ಮುಂದಿನ ಕ್ರಮ ಆ ರೀತಿ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ವಿಕ್ರಾಂತ್ ಕಾರ್ಯಾಚರಣೆ ಮಾಡಿದಾಗ ಒಂದು ಡೋಸ್ ಕೊಟ್ಟಿದ್ರು ಅದಕ್ಕೆ, ಭೀಮನ್ನ ಬೆಲ್ಟ್ ಹಾಕೋಕೆ ಅಂತ ಒಂದ್ಸತಿ ಡಾಟ್ ಮಾಡಿದ್ರು ಸರ್. ನೀವು ಬಂದಿದ್ರಿ ಅವತ್ತಿನ ದಿವಸ. ಅವತ್ತು ಆ ಡಾಟ್ ಕೊಟ್ಟಿರೋದು ಜಾಸ್ತಿ ದಿವಸ ಆಗಿಲ್ಲ, ಈಗ ಒಂದ್ 6 ತಿಂಗಳು ಆಗಿರ್ಬೋದು. ಹೆಚ್ಚಿನ ಅಂಶ 5ರಿಂದ 6 ತಿಂಗಳು ಆಗಿರ್ಬೋದು. ಮಾಡಿ ಅದಕ್ಕೆ ಆ ಡಾಟ್ ಮಾಡಿದಾಗ ಟೈಮ್ ಜಾಸ್ತಿ. ಮತ್ತೆ ಈಗ ಅರವಳಿಕೆ ಹೊಡೆಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಭೀಮನ್ ಸ್ಥಿತಿ ಇನ್ನು ಈಗ ನೋವು ಬೇರೆ ಇದೆ, ಮತ್ತೆ ಅರವಳಿಕೆ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯ ಅಧಿಕಾರಿಗಳದಿದೆ ಸರ್. ಈಗ ನಾವೆಲ್ಲ ಈಗ ಏನ್ ಹೇಳ್ತಿದೀವಿ, ಈಗ ಇರೋ ರೀತಿ ಈಗ ವಾರೆ ಮುರಿದು ಅಷ್ಟು ರಕ್ತ ಹೋಗಿದೆ, ಅಷ್ಟು ಮಾಂಸನ ಕಿತ್ ಬರೋ ರೀತಿ ಇದೆ, ಎಷ್ಟು ನೋವಾಗಿರ್ಬೋದು, ಅದಕ್ಕೆ ಏನಾದ್ರು ಒಂದು ಟ್ರೀಟ್ಮೆಂಟ್ ಮಾಡಿ ಅಂತ ನಾವ್ ಹೇಳ್ತಾ ಇದೀವಿ. ಅಧಿಕಾರಿಗಳ ಮನ್ಸೊಳಗೆ, ಅಧಿಕಾರಿಗಳ ಒಂದು ತಲೆ ಒಳಗಡೆ ಆ ರೀತಿ ಒಂದು ಮನೋಭಾವನೆ ಇದೆ ಸರ್. ಈಗ ಸಂಜೆ ಏನೆಲ್ಲ ನಡೀತು ಸರ್? ಇವತ್ತು ಬೆಳಗ್ಗೆಯಿಂದ ಸಂಜೆ ಎಲ್ಲಿಗಿದ್ದ, ಯಾವ ರೀತಿ ಜನ ಸೇರಿದ್ರು, ಏನಾಯ್ತು ಸರ್? ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮಾಹಿತಿ ಕೊಟ್ಟೆ. ಕೆಸ್ಕೂಲಿ ಭಾಗದಲ್ಲಿ ಇದಾನೆ, ಅಲ್ಲಿಂದ ಅಂಖೇಳ್ಳಿಗೆ ಮುಂಚೆ ಒಂದು ಹೋದ ವರ್ಷ ಬಂದಿರುವಂತ ದಾರಿ ಅಂಖೇಳ್ಳಿ, ಆ ಅಂಖೇಳ್ಳಿಗೆ ಬರ್ತಾನೆ ನಮ್ ಭೀಮ ಅಂತ ಹೇಳಿದ್ದೆ ನಾನು. ಅದೇ ಭಾಗಕ್ಕೆ ಬೆಳಿಗ್ಗೆ ಅಂಖೇಳ್ಳಿ ಮತ್ತೆ ಲಕ್ಕುಂದ ಅನ್ನೋ ಭಾಗಕ್ಕೆ ಬಂದ ಭೀಮ. ನಮ್ಮ 1 ಕಿಲೋಮೀಟರ್ ಅಲ್ಲಿಂದ ಕೆಸ್ಕುಲಿಯಿಂದ 1.5-2 ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ. ಅಲ್ಲಿಗೆ ಬಂದಂತ ನಮ್ ಭೀಮ ಒಂದು 10 ಗಂಟೆ ಸಮಯದಲ್ಲಿ ಅಲ್ಲಿಗೆ ಬಂದಿದ್ದ. ಅಲ್ಲಿದ್ದ ಸ್ವಲ್ಪ ಹೊತ್ತು. ಆ ಕೊಡಗ್ನಹಳ್ಳಿ ಎಸ್ಟೇಟ್ ಅಂತ ಇದೆ,
ಆ ಭಾಗದಲ್ಲಿದ್ದಂತ ಭೀಮ ಆ ಕಡೆನೆ ಆಲೂರು ಭಾಗಕ್ಕೆ ಹೋಗ್ಬೋದು, ಅದು ನೋವು ತಾಳ್ಲಾರದೆ ಆ ಕಡೆ ಹೋಗ್ತಾ ಇದೆಯೇನೋ ಆಲೂರು ಭಾಗಕ್ಕೆ, ಇಲ್ಲೇ ಈ ಕಡೆ ಎಲ್ಲ ಸೋಲಾರ್ ಫೆನ್ಸಿಂಗ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಹೋಗಕ್ ಆಗ್ತಿಲ್ವೇನೋ, ಸ್ವಲ್ಪ ಗುಂಡಿ ಹೊಂಡ ಬರುತ್ತೆ, ಆ ಕಡೆ ಆದ್ರೆ ಸ್ವಲ್ಪ ಮೂರ್ ಸೀಮೆ ತರ ಬರುತ್ತೆ, ಬೆಳ್ಸೀಮೆ, ಅಲ್ಲಿ ಸ್ವಲ್ಪ ಲೆವೆಲ್ ದಾರಿಗಳು ಸಿಗುತ್ತೆ, ನಡ್ಕೊ ಹೋಗಕ್ಕೂ ಅದಕ್ಕೆ ಆರಾಮ ಆಗ್ಬೋದೇನೋ ಅಂತ ನಾವು ಮನ್ಸಲ್ಲಿ ಅನ್ಕೊಂಡಿದ್ವಿ. ಮತ್ತೆ ಯಾಕೋ ಮಧ್ಯಾಹ್ನ ಒಂದು 11 ಗಂಟೆ 12 ಗಂಟೆ ಮೇಲೆ ನಮ್ಮ ಭೀಮನ ಮೈಂಡ್ ಸೆಟ್ ಚೇಂಜ್ ಆಗಿದೆ ಸರ್. ಆ ಕಡೆ ಹೋಗೋ ಭೀಮ ರಿಟರ್ನ್ ಮತ್ತೆ ಜಗ್ಬರ್ನಹಳ್ಳಿ ಕಡೆಗೆ ಮತ್ತೆ ತಿರುಗಿದ್ದು ಬಿಕ್ಕೋಡಿಗೆ ಬಂದ. ಕೈಮರ ಅಂತ ಬರುತ್ತೆ ಬಿಕ್ಕೋಡ್ ಹತ್ರ, ಸ್ವಲ್ಪ ಬಿಕ್ಕೋಡಿಂದ 1 ಕಿಲೋಮೀಟರ್ ಮುಂಚಿತವಾಗಿ ಸಿಗುತ್ತೆ. ಮೊನ್ನೆ ರಸ್ತೆಯಲ್ಲೇ ಏನ್ ನಡ್ಕೊಂಡು ಹೋದ್ನ ಭೀಮ ಅದೇ ಜಾಗಕ್ಕೆ ಬರ್ತಾನೆ. ಈ ಜಗ್ಬರ್ನಹಳ್ಳಿಲಿದ್ದಂತ ಈ ಗ್ರೂಪ್ ಕಾಡಾನೆ, ಕ್ಯಾಪ್ಟನ್ ವಿತ್ ಗ್ರೂಪ್, ಏನು 30ರಿಂದ 40 ಆನೆಗಳು ಏನಿದಾವೋ, ಮತ್ತೆ ಅದ್ರಲ್ಲಿರುವಂತ ಹೆಣ್ಣಾನೆಗಳು ತುಂಬಾ ಇದೆ. ಈಗ ಕ್ಯಾಪ್ಟನ್ ಒಂದು ಹೆಣ್ಣಾನೆ ಬೆದೆಗ್ ಬಂದಿದೆ ಅಂತ ಸುದ್ದಿ. ಬೆದೆಗ್ ಬಂದಿದೆ. ಆ ಮೂಮೆಂಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದೂನು ಕೂಡ ನಮ್ ಭೀಮ ಫುಲ್ ಮದದಲ್ಲಿರೋ ಕಾರಣ ಅದು ಹೆಣ್ಣಾನೆಗೆ ಸೇರ್ಲೇಬೇಕು, ಕ್ಯಾಪ್ಟನ್ ಅಲ್ಲಿಂದ ಓಡಿಸ್ಲೇಬೇಕು ಅನ್ನೋ ಮೂಮೆಂಟ್ ಅಲ್ಲಿ ಈಗ ಮತ್ತೆ ರಿಟರ್ನ್ ಆದ ಅನ್ನೋ ರೀತಿಲಿ ಕಾಣ್ತಾ ಇದೆ ಸರ್. ಅದರರ್ಥ ಕ್ಯಾಪ್ಟನ್ ಮತ್ತೆ ಭೀಮನ್ ಮಧ್ಯೆ ದೊಡ್ಡ ಯುದ್ಧನೇ ನಡೆಯುತ್ತೆ. ಅದೇ ನಮ್ಗೆ ಈಗ ತಲೆನೋವು ಬಂದಿರೋದೇ ಅದು ಸರ್. ಈಗ ಅರಣ್ಯ ಇಲಾಖೆಗೂ ಅದೇ ತಲೆನೋವು ಇದೆ. ಮತ್ತೆ ಈಗ ನಾವು ಕೂಡ ಭೀಮನ ಅಭಿಮಾನಿಗಳು, ನಮ್ ಕ್ಯಾಪ್ಟನ್ ಆನೆನೂ ನಮ್ದೇ, ಭೀಮಾನು ನಮ್ದೇ ಸರ್. ಸ್ವಲ್ಪ ಜನ ಹೇಳ್ತಾರಂತೆ ಭೀಮನ್ ಕೊಂಬು ಈಗೇನ್ ದಂತ ಇದೆ, ನಮ್ಮ ಎಷ್ಟು ಶಕ್ತಿಶಾಲಿ ಭೀಮನ್ ದಂತಾನೆ ಮುರಿದಾಕ್ತು ಅಂತ. ಆ ರೀತಿ ಏನು ನಡೆದಿಲ್ಲ ಘಟನೆ, ಮರಕ್ಕಾಗಿನೇ ಅದು ಬಿದ್ದಂತಹ ದಂತ ಎರಡೂ ಕೂಡ ಫೈಟ್ ಆಡಿದೆ ಸರ್. ಆದ್ರೆ ಎರಡು ಒಂದೇನೆ, ನಮ್ಗೆ ಭೀಮಾ ಬೇರೆ ಅಲ್ಲ, ಕ್ಯಾಪ್ಟನ್ ಬೇರೆ ಅಲ್ಲ ಸರ್. ಎರಡೂ ನಮ್ಗೆ ಬೇಕಾಗಿರುವಂತ ಆನೆ. ಅವರು ಕೊಡಗ್ ಭಾಗದಿಂದ ಬಂದಿದೆ ಅಂದ್ರೆ ನಮ್ಮೂರ್ ಅಳಿಯ ಸರ್ ಕ್ಯಾಪ್ಟನ್. ಈಗ ನಮ್ಮೂರು ಹಾಸನದ ಭೀಮಾ ನಮ್ ಮನೆ ಮಗ ಸರ್, ನಾವು ಆತರ ತಿಳಿಯೋರು ಸರ್. ಎರಡೂ ಆನೆಗೂ ಏನ್ ಆಗ್ಬಾರ್ದು. ಈಗ ಕ್ಯಾಪ್ಟನ್ ಮುಖಕ್ಕೂ ಕೂಡ ಗಾಯಗಳಾಗಿದೆ ಸರ್, ಕೊಂಬಲ್ ಚುಚ್ಚಿರುವಂತ ರಕ್ತದ ಕಲೆಗಳು ತುಂಬಾ ಇದೆ ಅಂತೆ ಸರ್. ಈಗ ITF ಈಗ ಅಧಿಕಾರಿಗಳು ಏನಿದ್ದಾರೆ ಅವ್ರ ಬಾಯಲ್ಲೂ ಇದೆ, ಮತ್ತೆ ಸಾರ್ವಜನಿಕರು ಸ್ಥಳೀಯರು ಅಲ್ಲಿ ಇವತ್ತು ಏನ್ ಕಾಡಾನೆಗಳು ದಾಟ್ತೋ ಬಿಕ್ಕೋಡ್ ಭಾಗದಿಂದ ಬೆಳ್ಳಾವರ ಅಂತ ಇದೆ, ಬಿಕ್ಕೋಡಿಂದ ಈಚೆ ನಮ್ಮ ಅರಹಳ್ಳಿಗೆ ಬರೋ ರೂಟ್ ಅಲ್ಲಿ, ಆ ಭಾಗಕ್ಕೆ ಬಂದಾಗ ನೋಡ್ದಂತ ಜನಗಳು ಕೂಡ ಹೇಳ್ತಾ ಇದಾರೆ ಸರ್, ಕ್ಯಾಪ್ಟನ್ ಮುಖದ ಮೇಲೆ ತುಂಬಾ ರಕ್ತದ ಕಲೆಗಳಿದಾವೆ, ಮತ್ತೆ ಚುಚ್ಚಿರುವಂತ ಗಾಯಗಳಿದೆ ಅಂತ ಹೇಳ್ತಾರೆ. ಸ್ವಲ್ಪ ಕಣ್ಣತ್ರ ಇದು ಅದೇ ಸರ್, ಕಣ್ಣತ್ರ ಮುಖದ ಹತ್ರ ಕಣ್ಣತ್ರ ಈ ಕ್ವಾರೆ ಚುಚ್ಚಿರೋ ಏನಿದೆ ಆ ಗಾಯಗಳು, ಮತ್ತೆ ಬೆನ್ನ ಹತ್ರನೂ ಸ್ವಲ್ಪ ಗಾಯಗಳಾಗಿದೆ ಅಂತ ಸ್ಥಳೀಯರ ಮಾಹಿತಿ ಇದೆ ಸರ್. ಇದಾದ್ಮೇಲೆ ಇನ್ನೊಂದು ಸರ್, ಇವತ್ತು ಸಂಜೆ ಸಿಚುವೇಶನ್ ಹೇಗಿತ್ತು? 6 ಗಂಟೆ ಸುಮಾರೆಲ್ಲ 6 ಗಂಟೆ ಸಮಯದಲ್ಲಿ ನಮ್ಮ ಸಿಂಗಲ್ ಕೋರೆ ಭೀಮಾ ಬರ್ತಾ ಇದ್ದಾನಂತ ಮತ್ತೆ ಅದೇ ಕ್ರೇಜ್ ಅಲ್ಲಿ 2,000 ಜನ ಸೇರಿದ್ರು ಸರ್. ಆ ರೋಡಲ್ಲೆಲ್ಲ ಕಾಯ್ತಾ ಇದ್ದಿದ್ದು ಎಷ್ಟೋ ಜನ ಇದ್ರು ರೋಡಲ್ಲಿ. ಸ್ವಲ್ಪ ಜನಕ್ಕೆ ನೋಡಕ್ ಸಿಕ್ತು ಭೀಮಾ. ಆಮೇಲೆ ರಸ್ತೆಯಲ್ಲೇ ನಡ್ಕೊ ಬಂದು ಮತ್ತೆ ಸೋಮನಹಳ್ಳಿ ಅಂತ ಇದೆ, ಬಿಕ್ಕೋಡ್ ಎಸ್ಟೇಟ್ ಏನ್ ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ, ರಸ್ತೆ ದಾಟಕ್ ಬಂದಾಗ ವೆಹಿಕಲ್ಗಳು ಮತ್ತು ಜನ ನೋಡ್ಬಿಟ್ಟು ಸ್ವಲ್ಪ ಅಲ್ಲಿ ಅವಾಯ್ಡ್ ಮಾಡಿದಾಗ ಏನಾಯ್ತು, ಮತ್ತೆ ಭೀಮಾ ಸ್ವಲ್ಪ ಆ ರಸ್ತೆಗೆ ಹೋಗಿದ್ದಾನೆ, ಈ ಕಡೆಯಿಂದ ಆ ಕಡೆಗೆ ಸ್ವಲ್ಪ ದಾಟ್ಕೊಂಡಿದ್ದಾನೆ. ಈಗ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಒಂದು 10:30-11 ಗಂಟೆ ಮೇಲೆ ಮತ್ತೆ ಭೀಮನ್ ವಾಸನೆ ಹಿಡ್ಕೊಂಡು ಕ್ಯಾಪ್ಟನ್ ಮತ್ತೆ ಗ್ರೂಪ್ ಇರೋ ಕಡೆಗೆ ಹೊರಡ್ತಾನೆ ಸರ್. ಇದಂತೂ ಕನ್ಫರ್ಮ್ ಸರ್. ರಾತ್ರಿ ಇಲ್ಲ ಅಂತ ಹೇಳಿದ್ರೆ ಕ್ಯಾಪ್ಟನ್ ಇವನ್ ಮದದ್ ವಾಸನೆ ತಿಳ್ಕೊಂಡು ಗ್ರೂಪ್ ಬಿಟ್ಟು ಕ್ಯಾಪ್ಟನ್ ಬರ್ಬೋದು, ಯಾಕಂದ್ರೆ ತುಂಬಾ ಹತ್ರದಲ್ಲಿದೆ ಸರ್. ಯಾಕಂದ್ರೆ ಆನೆ ವಾಸನೆ ಆನೆಗೆ ಗೊತ್ತಾಗುತ್ತಂತೆ, ಎಷ್ಟೋ ದೂರದಲ್ಲಿದ್ರು ಲಿಂಕ್ ಗೊತ್ತಾಗುತ್ತಂದ್ರೆ. ಯಾಕಂದ್ರೆ ನಮ್ ಭೀಮಾ ಆಲೂರು ಭಾಗದಲ್ಲಿದ್ದು 6 ತಿಂಗಳು ಬಿಟ್ಟು ಬಂದ್ರು ಗ್ರೂಪ್ ಎಲ್ಲಿದೆ ಅಂತ ಅದೇ ಜಾಗಕ್ಕೆ ಹೋಗ್ತಾನೆ ನಮ್ ಭೀಮಾ. ಅದೇ ರೀತಿ ಆನೆಗಳಿಗೆ ಎಲ್ಲಿದೆ ಆನೆಗಳು ಅನ್ನೋದು ತುಂಬಾ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಸರ್. ಹಾಗಾಗಿ ಈಗ ರಾತ್ರಿ ಏನಾಗುತ್ತೆ ಅನ್ನೋದೇ ಕುತೂಹಲ ಆಗಿದೆ ಸರ್. ಈಗ ಆ ಹೊಡೆದಾಟನ ಪಟಾಕಿ ಇಲಾಖೆಯವರು ಪಟಾಕಿ ಇಟ್ಕೊಂಡು ಅದಕ್ಕೇನಾದ್ರೂ ಅವಾಯ್ಡ್ ಮಾಡಕ್ಕೆ ಸಾಧ್ಯ ಆದ್ರೆ ಅವಾಯ್ಡ್ ಮಾಡ್ಬೇಕು ಸರ್. ಇಲ್ಲ ಅಂತ ಹೇಳಿದ್ರೆ ಆ ದೇವರೇ ಕಾಪಾಡಬೇಕು ಸರ್. ಅಷ್ಟೇ ಇರೋದು. ಇನ್ ಬೇರೆ ನಮ್ಮ ಹತ್ರ ಹೇಳಕ್ಕೂನು ಯಾರ ಮೇಲೂ ಹೇಳಕ್ಕೂನು ಪದಗಳಿಲ್ಲ ಸರ್. ಆ ಲೆವೆಲ್ ಅಲ್ಲಿ ಈಗಿರೋದು. ಯಾಕಂದ್ರೆ ಕ್ಯಾಪ್ಟನ್ ಮದ ಇದೆ, ಭೀಮನ್ಗೂ ಮದ ಇದೆ. ಏನ್ ಮಾಡೋದು? ಅದ್ರಲ್ಲಿ ಮತ್ತೆ ಉಳ್ದಂತ ಅದ್ರಲ್ಲಿ ಜೂನಿಯರ್ ಕರಡಿ ಇದಾನೆ ಸರ್. ಕರಡಿ ತರಾನೇ ಇನ್ನೊಂದ್ ಸ್ವಲ್ಪ ಸಣ್ಣ ಆನೆ ಇದೆ, ಅದಕ್ಕೂ ಮದ ಇದೆ. ಅದಕ್ಕಿಂತ ಇನ್ನೊಂದು ಆನೆ ಇದೆ, ಅದಕ್ಕೂ ಮದ ಬಂದಿದೆ. ನಾವು ಡ್ರೋನ್ ಕ್ಯಾಮ್ರಾ ಬಿಟ್ಟಾಗ ಹತ್ರದಿಂದ ನೋಡಿದಾಗ ಏನಾಯ್ತು, ಇನ್ನೂ 2 ಆನೆಗೆ ಮದ ಇದೆ. ಅದು ಕ್ಯಾಪ್ಟನ್ ಇಂದ ಸ್ವಲ್ಪ ದೂರ ಇದೆ. ಅದು ಆ 2 ಆನೆಗಳು ಸರ್ ಕೆಪಿ ಆನೆ. ಹೌದು ಸರ್. ಅದಕ್ಕೆ ರೇಡಿಯೋ ಕಾಲರ್ ಹಾಕಿರ್ಬೇಕು ಸರ್. ಅದಕ್ಕೆ ಒಂದ್ ಕಾಲರ್ ಕಾಣ್ತಾ ಇತ್ತು ಬೆಲ್ಟ್. ಅದಕ್ಕೂ ಮದ ಇದೆ ಸರ್. ಮತ್ತೆ ಜೂನಿಯರ್ ಕರಡಿಗೂ ಮದ ಇದೆ, ಇನ್ನ ಕ್ಯಾಪ್ಟನ್ಗೂ ಮದ ಇದೆ ಸರ್. ಈಗ ಒಂದ್ ಹೆಣ್ಣಾನೆಗೋಸ್ಕರ ಎಲ್ಲಾರು ಫೈಟ್ ಬೀಳ್ಬೋದು. ಅದು ಈಗ ಹೀಟಿಗೆ ಬಂದಿರುವಂತ ಆನೆ ಇರೋದು ಒಂದೇ ಹೆಣ್ಣಾನೆ ಅಂತ ಹೇಳ್ತಾ ಇದಾರೆ. ಆ ದೊಡ್ಡ ಗ್ರೂಪ್ ಮಾತ್ರ ತುಂಬಾ ದೊಡ್ಡದೇ ಇದೆ ಸರ್. ಅದ್ರಲ್ಲಿ ಈಗ ಹೆಣ್ಣಾನೆಗಳು ತುಂಬಾ ಇದಾವೆ.
ಆದ್ರೆ ಹೀಟಿಗೆ ಬಂದಿರುವಂತದ್ದು ಒಂದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಒಂದಾನೆಗೋಸ್ಕರ ಇಷ್ಟೆಲ್ಲ ನಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಸರ್. ಫೈಟ್ ಆಗೇ ಆಗುತ್ತೆ ಸರ್. ಯಾಕೆ ಅಂದ್ರೆ ಡ್ರಾ ಆಗಿತ್ತು ಸರ್ ಮ್ಯಾಚ್. ಈಗ ಮತ್ತೆ ಚೇತರಿಸ್ಕೊಂಡು ನಮ್ ಭೀಮಾ ಸ್ವಲ್ಪ ದಿವಸ ದೂರ ಇರ್ತಾ ಇದ್ರೇನೆ ಒಳ್ಳೇದೇನೋ ಅನ್ನಿಸ್ತಾ ಇದೆ ಸರ್ ನಮ್ಗೆ. ಈಗ ಈ ಏನ್ ನಿನ್ನೆ ಇದ್ದಿದ್ ಲೊಕೇಶನ್ ಏನಿತ್ತು ಸರ್, ಕಡೆಗರ್ಜೆ ಗುಡ್ಬೆಟ್ಟ ಎಸ್ಟೇಟು, ಅದು ಭೀಮನ್ಗೆ ಸೇಫ್ ಇತ್ತು. ಹತ್ತಿರದಲ್ಲಿ ಸ್ವಲ್ಪ ಒಂದು 8 ಕಿಲೋಮೀಟರ್ ದೂರದಲ್ಲಿ ಈ ಗ್ರೂಪಿಗೂ ಭೀಮನ್ಗಿತ್ತು. ಆದ್ರೆ ಅಲ್ಲೇ ಒಂದ್ 8 ದಿವಸ ಸ್ವಲ್ಪ ಭೀಮಾ ಚೇತರಿಸ್ಕೊಳ್ತಿದ್ರೆ ಒಳ್ಳೇದಿತ್ತು. ಆದ್ರೆ ಮದ ಇರೋ ಕಾರಣ ಅದಕ್ಕೆ ನೋವು. ನಿನ್ನೆ ನೋಡಿದ್ರೆ ಅಷ್ಟು ಮಂಕಾಗಿದ್ದು ಆನೆ ಇದ್ದಕ್ಕಿದ್ದಂಗೆ ಏನಪ್ಪ ಬೆಳಿಗ್ಗಿಂದ ಇಷ್ಟು ಆಕ್ಟಿವ್ ಆಗಿರೋದಂತ ನಮ್ಗೆ ನಂಬಕ್ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮ್ ಮಾಧ್ಯಮದ ಮುಖಾಂತರ ದೇವ್ರ ಹತ್ರನೂ ಬೇಡ್ಕೊಳ್ಳಿ ಅಂತ ಭೀಮನ ಅಭಿಮಾನಿಗಳಿಗೆ ಹೇಳಿದ್ವಿ. ಮತ್ತೆ ವನ್ಯಜೀವಿ ಪ್ರೇಮಿ ಯಾರಿದಾರೋ ಎಲ್ರಿಗೂ ಮನವಿ ಮಾಡಿದ್ವಿ. ನಮ್ಮ ಹತ್ರ ಎಷ್ಟೋ ಲಕ್ಷಾಂತರ ಜನ ಭೀಮನ್ ಮೇಲೆ ಅಭಿಮಾನ ಇಟ್ಟವ್ರಿದ್ದಾರೆ. ಹಾಗಾಗಿ ಅವ್ರು ಯಾವ ದೇವ್ರು ಯಾರ ಒಂದು ಪ್ರಾರ್ಥನೆನ ಮಾಡಿದ್ನೋ ಗೊತ್ತಿಲ್ಲ, ಭೀಮ ಮತ್ತೆ ಅದೇ ರೀತಿ ಅದೇ ಸ್ಟೈಲಲ್ಲಿ ಬಂದ ಸರ್. ಇವತ್ತು ಖುಷಿ ಆಯ್ತು ನೋಡಕ್ಕೆ ಸರ್. ಹಾಗಾದ್ರೆ 72 ಗಂಟೆಯಿಂದ ನೀರು ಊಟ ಏನು ಇಲ್ಲ ಅಂತೀರಾ ಭೀಮನಿಗೆ? ಏನು ಇಲ್ಲ, ಇವತ್ತು ನೀರ್ ಕುಡಿದಿದ್ದಾನೆ ಸರ್. ಇವತ್ತು ನೀರ್ ಕುಡಿದು ಸ್ವಲ್ಪ ಏನೋ ತಿಂದ ಅಂತೆ ಮಧ್ಯಾಹ್ನ. ಆ ಅಡಿಕೆ ತೋಟದಲ್ಲಿ ಬರ್ತಾ ಇರೋವಂತ ಒಂದು ವಿಡಿಯೋದಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಕೊಡಗ್ನಳ್ಳಿ ಎಸ್ಟೇಟ್ ಅಂತ ಬರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಕೆರೆ ಹತ್ರ ನೀರು ಕುಡಿದು ಕೆರೆಗಿಳಿದು ಹಿಂಗ್ ಬಂದಿದ್ದಾನೆ ಸರ್ ಭೀಮಾ. ನೀವು ಈಗ ಎಲ್ಲಿದಾನಂತೀರಾ? ಈಗ ರಾತ್ರಿ 9 ಗಂಟೆ ಆಗಿದೆ, ಈಗ ಎಲ್ಲಿದಾನಂತೀರಾ? ಕರೆಕ್ಟ್ ಲೊಕೇಶನ್ ಸರ್, ಕೈ ಮರದ ಹತ್ರ ಬಿಕ್ಕೋಡ್ ಏನ್ ಸೋಲಾರ್ ಫೆನ್ಸಿಂಗ್ ಆಗಿದೆಯೋ ರೋಡ್ ಇಂದ ಜಾಸ್ತಿ ಇಲ್ಲ, 1000 ಮೀಟರ್ ದೂರದಲ್ಲಿದ್ದಾನೆ ಅಷ್ಟೇ. ಮೇನ್ ರೋಡ್ ಏನ್ ಬೇಲೂರು ಬೆಲ್ಗೋಡು ಹೋಗೋ ಏನು ಸಕಲೇಶ್ಪುರ ಸಂಪರ್ಕ ಒಂದು ಏನ್ ಮೇನ್ ರೋಡ್ ಇದೆಯೋ, ಮೊನ್ನೆ ವಿಡಿಯೋದಲ್ಲೆಲ್ಲ ವೈರಲ್ ಆಗಿದೆ, ಏನು ಬಿಕ್ಕೋಡ್ ಎಸ್ಟೇಟ್ ಏನಿದೆಯೋ ಆ ರೋಡ್ ಇಂದ 500 ಮೀಟರ್ ಒಳಗಡೆ ಇದ್ದಾನೆ ಸರ್ ಅಷ್ಟೇ. ಅದಕ್ಕೆ ETF ಸಿಬ್ಬಂದಿಗಳು ಮತ್ತೆ ಒಬ್ರು ಅಧಿಕಾರಿಗಳು ಸ್ವಲ್ಪ ಜೀಪ್ ಎಲ್ಲ ಹಾಕೊಂಡು ಪಬ್ಲಿಕ್ ಸ್ವಲ್ಪ ದೂರ ಮಾಡ್ಕೊಂಡು, ಯಾಕಂದ್ರೆ ಪಬ್ಲಿಕ್ ತುಂಬಾ ನೋಡಕ್ಕೆ ಇತ್ತು, ಅಲ್ಲೇ ಸರ್ಚ್ ಹೊಡಿತಾ ಇದ್ರು. ಆ ಕಡೆಯಿಂದ ಪಟಾಕಿ ಹೊಡೆದು ಆ ಕಡೆಗೆ ಸ್ವಲ್ಪ ಜರುಗ್ಸಕ್ ನೋಡ್ತಾ ಇದ್ರು ಭೀಮನ್ನ ಸ್ವಲ್ಪ ದೂರ ಕಳ್ಸಕ್ಕೆ. ಆದ್ರೆ ಭೀಮ ಅಲ್ಲಾಡ್ತಾ ಇಲ್ಲ, ಪಟಾಕಿಗೆಲ್ಲ ಹೆದ್ರು ಭೀಮನೇ ಅಲ್ಲ, ಪಟಾಕಿಗೂ ಏನು ಕೇರ್ ಮಾಡ್ತಾ ಇಲ್ಲ ಸರ್. ಇವತ್ತು ರಾತ್ರಿ ಈ ರಣರಂಗದಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರ ಅನ್ನುವಂಥದ್ದು ನಿರ್ಧಾರ ಆಗುತ್ತಂತೀರಾ? ನಿರ್ಧಾರ ಆಗುತ್ತೆ ಸರ್. ಏನಂದ್ರೆ ಇದು ವಿಧಿಯಾಟ, ಇದು ಕಾಡು ಪ್ರಾಣಿಗಳು ಮತ್ತೆ ಈ ಯುದ್ಧ ಅಂತ ಹೇಳಿದ್ರೆ ಒಂದು ಸಖಿಗೋಸ್ಕರ ಇಷ್ಟು ಒಂದು ಯುದ್ಧ ನಡೀತಾ ಇರೋದು ಇದು. ಈಗ ಯಾಕಂದ್ರೆ ಮದ ಬಂದಾಗ ಆನೆಗಳಿಗೆ ಡಬಲ್ ಪವರ್ ಇರುತ್ತೆ ಅನ್ನೋದು ಸುಳ್ಳಲ್ಲ ಸರ್, ಇದು ಸತ್ಯ. ಯಾಕಂತ ಹೇಳಿದ್ರೆ ಮಾಮೂಲಿ ಟೈಮ್ ಅಲ್ಲಿ ಇಷ್ಟು ನೋವಾಗಿದ್ರೆ ಯಾವ ಆನೆನೂ ಹೇಳ್ತಾ ಇರ್ಲಿಲ್ಲ ಅನ್ನೋ ಲೆಕ್ಕಾಚಾರ ಸರ್. ಅಂದ್ರೆ ಮದ ಇರೋ ಕಾರಣ ರಕ್ತ ಅಷ್ಟು ಹೋಗಿನೂ ಇಷ್ಟು ಒಂದೇ ದಿವಸದಲ್ಲಿ. ಹೌದು ಸರ್, ಹೊಟ್ಟೆಗೂ ಏನು ತಿಂದಲೆ ನೀರು ಕುಡಿದಲ್ಲಿ ನೆನ್ನೆ ಸ್ವಲ್ಪ ನೀರು ಕುಡಿದು ಕೆಸರು ಹಾಕೊಂಡು ಇದ್ದಂತ ಭೀಮ ಇದ್ದಕ್ಕಿದ್ದಂಗೆ ಇವತ್ತು ಇಷ್ಟು ಮತ್ತೆ ಆಕ್ಟಿವ್ ಆಗ್ಬೇಕಂದ್ರೆ ಹೆಂಗ್ ಸಾಧ್ಯ ಅಂತಾನೆ ನಮ್ಗೇನೆ ಒಂದು ವಿಚಿತ್ರ ಸರ್. ಇದು ಆಶ್ಚರ್ಯ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಸರ್, ಈಗ ಕಾದು ನೋಡುವ, ದಯವಿಟ್ಟು ಯಾರಿಗೂ ಏನು ಪ್ರಾಣ ಅಪಾಯ ಆಗ್ಬಾರ್ದು, ಯಾವ ಆನೆಗಳು ಏನು ಆಗ್ಬಾರ್ದು. ಹೌದು ಸರ್, ದೇವ್ರ ದಯದಿಂದ ಯಾವ ಯುದ್ಧನೂ ನಡೆಯಬಾರ್ದು ಅಂತ ಹೇಳಿ ಪ್ರಾರ್ಥಿಸಿ, ದೇವರ ಹತ್ರ ಪ್ರಾರ್ಥಿಸುವ ನಾವು. ಭೀಮ ಬೇಗನೆ ಗುಣಮುಖವಾಗ್ಲಿ ಅಂತ ಹೇಳಿ ಕೇಳ್ಕೊಳ್ಳುವ ದೇವರ ಹತ್ರ.